ದೇಶ ಕಂಡಂಥ ಶ್ರೇಷ್ಠ ಆರ್ಥಿಕ ತಜ್ಞ, ಸಜ್ಜನ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಅವರ ನಿಧನ ನಮಗೆಲ್ಲರಿಗೂ ಕೂಡ ಆಘಾತ ತಂದಿದೆ ಮತ್ತು ಇಡೀ ದೇಶ ಇವತ್ತು ದುಃಖದಲ್ಲಿ ಮುಳುಗಿದೆ. ಒಬ್ಬ ವ್ಯಕ್ತಿ ಇಲ್ಲದೇ ಇರುವಾಗ ಅವರ ಮಹತ್ವ ಗೊತ್ತಾಗ್ತದೆ ಮತ್ತು ಅವ್ರು ಮಾಡಿದಂಥ ಕೆಲಸಗಳು ಸ್ಮರಣೆಗೆ ಬರ್ತವೆ. ಮನಮೋಹನ್ ಸಿಂಗ್ ಅವರು ಒಬ್ಬ ಸಾಧಾರಣ ರಾಜಕಾರಣಿ ಅಲ್ಲ. ಅವರು ಪ್ರೊಫೆಸರ್ ಆಗಿ ಆರ್ಥಿಕ ತಜ್ಞೆಯನ್ನು ಪಡೆದು ವರ್ಲ್ಡ್ ಬ್ಯಾಂಕಲ್ಲಿ ಕೆಲಸ ಮಾಡಿ ಭಾರತೀಯ ರಿಸರ್ವ್ ಬ್ಯಾಂಕಿನ ಅಧ್ಯಕ್ಷರಾಗಿ ಕೆಲಸವನ್ನು ಮಾಡಿ ಅಪಾರವಾದ ಅನುಭವದಿಂದ ಅವತ್ತಿನ ಪ್ರಧಾನಮಂತ್ರಿ ನರಸಿಂಹರಾವ್ ಅವ್ರನ್ನ ಫೈನಾನ್ಸ್ ಮಂತ್ರಿಗಳು ಮಾಡಿದರು. ಒಂದು ಮಾತು ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅವತ್ತಿನ ಆರ್ಥಿಕ ಸಚಿವ ಮನಮೋಹನ್ ಸಿಂಗ್ ಅವ್ರಿಗಾಗಲಿ, ಅವತ್ತಿನ ಪ್ರಧಾನಮಂತ್ರಿ ನರಸಿಂಹರಾವ್ ಅವ್ರಿಗಾಗಲಿ ಯಾವುದೇ ರೀತಿಯ ರಾಜಕೀಯ ಬ್ಯಾಗೇಜ್ ಇರಲಿಲ್ಲ. ಅವ್ರಿಗೆ ರಾಜಕೀಯ ಹೊರೆ ಇರಲಿಲ್ಲ. ಮುಕ್ತವಾದಂಥ ಮನಸ್ಸು, ವಿಚಾರ ಇದ್ದಿದ್ದರಿಂದ ಸ್ಥಾಪಿತವಾಗಿರುವಂಥ ವ್ಯವಸ್ಥೆಯನ್ನು ಅಮೂಲ್ಯಗ್ರಹವಾಗಿ ಬದಲಾವಣೆ ಮಾಡೋಕ್ಕೆ ಸಾಧ್ಯ ಆಯಿತು. ಸಾಮಾನ್ಯವಾಗಿ ನಾವು ಯಾರನ್ನು ಆಕಸ್ಮಿಕವಾಗಿರುವಂಥ ನಾಯಕರಂತ ಹೇಳಿ ನಾವು ಬಿಂಬಿಸ್ತೇವೋ ಅವರಿಂದ ಅಸಾಧಾರಣವಾದ ಕೆಲಸಗಳಾಗ್ತವೆ. ಯಾಕಂದರೆ ರಾಜಕೀಯ ಯಾವುದೇ ಕಟ್ಟುಪಾಡು ಮತ್ತು ಅದರ ಒತ್ತಡ ಅಥವಾ ಹಿನ್ನೆಲೆ ಇರಲ್ಲ. ಆರ್ಥಿಕವಾಗಿ ಅಮೂಲ್ಯಗ್ರಹವಾದಂಥ ಬದಲಾವಣೆಯನ್ನು ಅವರು ಮಾಡಿದರು. ಜಾಗತೀಕರಣ, ಉದಾರೀಕರಣ ಅವರು ಅವತ್ತಿನ ದಿನಮಾನಗಳಲ್ಲಿ ಮಾಡಿದ್ದರಿಂದ ವಿದೇಶಿ ಬಂಡವಾಳ ಹೆಚ್ಚಾಯಿತು. IMFನ ನೆರವು ಕೂಡ ಸಿಕ್ತು. ರಾಜಕೀಯ ದೇವಾಳಿ ಅಂಚಿನಲ್ಲಿದ್ದ ದೇಶವನ್ನು ಉಳಿಸಿದರು. ಮತ್ತು ಉದಾರೀಕರಣದಿಂದ ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ ಸಣ್ಣ, ಮಧ್ಯಮ ಮತ್ತು ದೊಡ್ಡ ಉದ್ಯಮಿಗಳಿಗೆ ಭಾಳ ದೊಡ್ಡ ಪ್ರೋತ್ಸಾಹ ಸಿಕ್ತು. ಅದರ ಜೊತೆಗೆ ಒಂದು ಆರ್ಥಿಕ ಶಿಸ್ತನ್ನು ಸರ್ಕಾರನಲ್ಲಿ ಅವರು ತಂದಿದ್ದರು. ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್ ಅನ್ನುವಂಥದ್ದು ಅವ್ರ ಕಾಲದಲ್ಲೇ ಬಂದಿರುವಂಥದ್ದು. ಮತ್ತು ರೈಟ್ ಟು ಇನ್ಫಾರ್ಮೇಷನ್, ರೈಟ್ ಟು ಫುಡ್, ಹಲವಾರು ಮೂಲಭೂತವಾದಂಥ ಅವರ ಚಿಂತನೆಯ ಫಲವಾಗಿ ಇವತ್ತು ಬಂದಿರುವಂಥದ್ದು ನಾವು ಸ್ಮರಣೆ ಮಾಡಲೇಬೇಕು. ಅದರ ಜೊತೆಗೆ ರಾಜಕಾರಣದಲ್ಲಿ ಶುದ್ಧೀಕರಣವನ್ನು ಮಾಡಬೇಕು ಅಂತ ಹೇಳಿ ಕಾನೂನನ್ನು ತರುವ ಪ್ರಯತ್ನಗಳನ್ನು ಮಾಡಿದರು. ಆದರೆ ಅವತ್ತು ಅವರ ಪಕ್ಷದ ನಾಯಕತ್ವ ಅದಕ್ಕೆ ಅವಕಾಶವನ್ನು ಮಾಡಿಕೊಡಲಿಲ್ಲ. ಅತ್ಯಂತ ಶುದ್ಧ ಹಸ್ತ, ಶುದ್ಧ ಮನಸ್ಸು, ಮಿತಿ ಭಾಷೆ, ಗಟ್ಟಿಯ ನಿರ್ಣಯ, ಇಂಡೋ US ನ್ಯೂಕ್ಲಿಯರ್ ಡೀಲನ್ನು ಮಾಡಿರುವಂಥದ್ದು ಒಂದು ಮಹತ್ವದ ಹೆಜ್ಜೆ. ಅಂಥ ಕೆಲಸ ಕಾರ್ಯಗಳನ್ನು ಅವರು ಮಾಡಿ ದೇಶ ಸೇವೆಯನ್ನು ಅತ್ಯಂತ ಪ್ರಾಮಾಣಿಕವಾಗಿ ಮಾಡಿದ್ದಾರೆ. ಅವರ ವ್ಯಕ್ತಿತ್ವ ಎಲ್ಲ ರಾಜಕಾರಣಿಗಳಿಗೆ, ಆಡಳಿತಗಾರರಿಗೆ ಅನುಕರಣೀಯ. ಇವತ್ತು ರಾಜಕಾರಣದಲ್ಲಿ ಮೆರಿಟ್ನಿಂದ ಮತ್ತು ಅವರ ಜ್ಞಾನದ ಫಲದಿಂದ ಬಂದಂಥವ್ರು ಯಾರಾದರೂ ಇವತ್ತು ನಾಯಕರಿದ್ದರೆ ಅದು ಮನಮೋಹನ್ ಸಿಂಗ್ ಅಂತ ಹೇಳಕ್ಕೆ ಇಚ್ಛೆಪಡ್ತೇನೆ. ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಅವರು ಮಾಡಿರುವಂಥ ಎಲ್ಲ ಕೆಲಸಗಳನ್ನು ಲೋಕಸಭೆಯಲ್ಲಿ, ರಾಜ್ಯಸಭೆಯಲ್ಲಿ ಕೊಂಡಾಡಿದ್ದಾರೆ. ಮತ್ತು ಅವರು ಹಾಕಿದಂಥ ಅಡಿಪಾಯಲ್ಲಿ 100 ಪಟ್ಟು ಹೆಚ್ಚು ವೇಗದಲ್ಲಿ ಇವತ್ತು ಕೆಲಸವನ್ನು ಅವರು ಮಾಡ್ತಾಯಿದ್ದಾರೆ. ಅದರ ಮುಂದುವರೆದ ಭಾಗವಾಗಿ ಡಿಜಿಟಲ್
ಗವರ್ನೆನ್ಸು, ಡಿಜಿಟಲ್ ಅಡ್ಮಿನಿಸ್ಟ್ರೇಷನ್ನು, ಡಿಜಿಟಲ್ ಸೋಷಲ್ ಸರ್ವೀಸು, ಬಡತನದ ನಿರ್ಮೂಲನೆ, ಇವೆಲ್ಲವೂ ಕೂಡ ನರೇಂದ್ರ ಮೋದಿಯವರು ಮನಮೋಹನ್ ಸಿಂಗ್ ಅವರ ವಿಚಾರಧಾರೆಯನ್ನು ಅವರು ಮನಸ್ಸಿನಲ್ಲಿಟ್ಟುಕೊಂಡು ಕೆಲಸವನ್ನು ಮಾಡಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ದೇಶಕ್ಕೆ ಭಾಳ ದೊಡ್ಡ ಹಾನಿಯಾಗಿದೆ. ಅವರ ಮಾರ್ಗದರ್ಶನ ಅವಶ್ಯಕತೆ ಇತ್ತು. ಅವ್ರ ಕುಟುಂಬಕ್ಕೆ ಈ ನೋವನ್ನು ಭರಿಸುವಂಥ ಶಕ್ತಿ ಭಗವಂತ ಕೊಡಲಿ ಅಂತ ಪ್ರಾರ್ಥನೆ.